ನೀನ್ ಇಲ್ಲಿರ್ಬೇಕಾದ ಅಗತ್ಯ ಇಲ್ಲ. ದಿಸ್ ಇಸ್ ಆಫೀಸ್ ರೂಮ್. ಯಾಕೆ ನಿನಗೆ ಬೇಕಾದ ಸೌಕರ್ಯ ಎಲ್ಲ ಇಲ್ಲಿ ಮಾಡ್ಕೊಟ್ಟಿದಾರಲ್ಲ? ಓಹೋ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ದೀಯಾ? ಆ ಪ್ರಯತ್ನ ಮಾತ್ರ ಮಾಡ್ಬೇಡ. ಹೆದರಿಸ್ತೀರೇನು? ಬೇರೆ ದಾರಿನೇ ಇಲ್ದಾಗ ಇನ್ನೇನ್ ಮಾಡೋದು? ಅಸಹಾಯಕಳಾದ ಒಬ್ಬ ಹೆಣ್ಣನ್ನ ಈ ರೀತಿ ಸೆರೆ ಹಾಕೋದ್ರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ. ಯು ಆರ್ ಕರೆಕ್ಟ್. ಹಾಗೆ ಮಾಡೋದ್ರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ. ನಿಮ್ಮಂತ ಕಟಕರ ಮನೇಲಿ ದುಡ್ದು ಹೊಟ್ಟೆ ಹೊಯ್ಯೋ ಈ ಸ್ಥಿತಿ ನಂಗಿಲ್ಲ. ನಾನು ಇನ್ನೊಂದು ಕ್ಷಣ ಇಲ್ಲಿರಲ್ಲ. ನಿನ್ನ ಹೆಸರು? ಸೀತಾ. ಸೀತಾ, ಕಳೆದು ಹೋದ ಘಟನೆ ನೆನೆಸ್ಕೊಂಡು ಒದ್ದಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ನಿನ್ನಷ್ಟಿಗೆ ನೀನು ಬಂದ್ ಕೆಲಸ ಮಾಡ್ಕೊಂಡು ಹೋಗೋವರೆಗೂ ನನ್ನಿಂದ ನಿನಗೆ ಯಾವ ವಿಧವಾದ ತೊಂದರೆನೂ ಆಗೋದಿಲ್ಲ. ಈ ಮನೆ ಬಿಟ್ಟು ಕದಲೋ ವಿಚಾರ ಮಾತ್ರ ಕನಸನ್ನು ಮರೆತು ಬಿಡು. ಹೋದಯ, ನಿನ್ ಜವಾಬ್ದಾರಿ. ಆಗ್ಲಿ ಬನ್ನಿ. ಏನವ? ಏನೂ ಇಲ್ಲಪ್ಪ. ಹಲೋ, ವ್ಯರ್ಥವಾದ ಪ್ರಯತ್ನ ಪಟ್ಟು ಆಯಾಸ ಮಾಡ್ಕೋಬೇಡ. ಹೋಗಿ ರೆಸ್ಟ್ ತಗೋ. ಮುಖದಲ್ಲಿ ಬೆವರಿಳಿತಾ ಇದೆ, ಒರೆಸ್ಕೋ.
ಇವತ್ತು ಹೊಸದಾಗಿ ಬಿತ್ತೇನಮ್ಮ. ನಿಮ್ಮಮ್ಮನ ಮದುವೆ ಆದಾಗಲೇ ಬಿತ್ತೆ. ಹೇಳ್ತಿರೋದು ಮತ್ತಿನ್ನೇನು, 1 2 ತಲೆಗಳಿಗಾದ್ರೆ ಹೇಳ್ಬೋದು. 7 ಹೆಣ್ಣು ತಲೆ ಯಾರಿಗೆ ಹೇಳಿ ಊರು ಮುಂದಿನ ಗರುಡ್ಗಂಬ ಕೇಳ್ಬೇಕಷ್ಟೇ. ಯಾಕೆ ಯಾವಾಗ್ಲಪ್ಪ ಹೆಣ್ಮಕ್ಳು ಸಿಡುಗಿರ್ತಾನೆ ಇರ್ತಾನೆ? ಇರೋ ಹೆಣ್ಮಕ್ಳಿಗೆಲ್ಲ ಗಂಡು ಹುಡುಕಿ ಮದ್ವೆ ಮಾಡೋಷ್ಟಲ್ಲೇ ಮುಟ್ಟು ಮುಂದ್ ಬಿಡ್ತಲ್ಲ, ಅದಕ್ಕೆ ನಾನ್ ಮದ್ವೆ ಆಗೋಲ್ಲಪ್ಪ. ಲೇ ಕನಕಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಸುಬ್ಬಲಕ್ಷ್ಮಿ, ವೆಂಕಟಲಕ್ಷ್ಮಿ ಎಲ್ಲ ಬಂದ್ರೆ ಇಲ್ಲಿ. ನಮ್ಮನಿಗೆ ಹೇಳೋ ನಾನು ಬಂದಿದ್ದೀನಿ ಅಂತ. ಯಾಕೆ ನೀವೇ ಕರ್ತಿದ್ರೆ ನಿಮ್ ಬಾಯಲ್ಲಿ ಮುತ್ತು ಉದುರ್ತಿತ್ತೇನು? ನಾನು ನುಡಿಗೆ 100 ಸಲ ಸಂತಾನ ಲಕ್ಷ್ಮಿ ಅಂತ ಜಪ ಮಾಡಿನೇ ಮತ್ತೆ ಮನೆ ತುಂಬಾ ಬರೀ ಜಂಪರ್ ಲಂಗಗಳೇ ಓಡಾಡ್ತಾ ಇರೋದು. ವಯಸ್ಸಿಗೆ ಬಂದ ಮಕ್ಕಳನ್ನ ಎದುರಿನಲ್ಲಿ ಇಟ್ಕೊಂಡು ಕರಳು ಚೂಟ ಮಾತಾಡ್ಬೇಡಿ. ನಾನಾಗಲಿ ನನ್ನ ಮಕ್ಕಳಾಗಲಿ ನಿಮ್ಮನ್ನ ಯಾಕೆ ಮದ್ವೆ ಮಾಡ್ಲಿಲ್ಲ ಅಂತ ಈ ಜನ್ಮದಲ್ಲಿ ಕೇಳಲ್ಲ. ನೀನು ಬಾಯಲ್ಲಿ ಕೇಳೋ ಅಲ್ವೇ, ಕಣ್ ತುಂಬಾ ತುಂಬಿಕೊಂಡ್ರು ಕ್ವಶನ್ ಮಾರ್ಕ್ ನೋಟನೇ ಸಾಲ್ದೆ. ನಮಸ್ಕಾರ. ನಮಸ್ಕಾರ. ಲಗ್ನ ಪತ್ರಿಕೆಗಳು ಊರವ್ರಿಗೆಲ್ಲ ಮದುವೆ ಆಗುತ್ತೆ. ಕಂಕಣವನ್ನ ಕುಡು ಬಂದ್ರೆ ನಿಮ್ಮನ್ನೂ ವಾಲ್ಗ ಕೇಳತ್ತೆ. ಗಜಲಕ್ಷ್ಮಿ, ಒಂದ್ ಲೋಟ ನೀರ್ ತಂದು ಕೊಡ್ತೀಯಾ? ತಂದ್ಕೊಡ್ತೀನಿ. ಲೇ ಶಾನ್ಭೋಗ್ ನೀಲ್ಕಂಠ ಎನ್ನುವಂತ ಕಾಗದ ಬಂದಿದೆಯಲ್ಲೇ. ಏನ್ ಬರ್ದಿದ್ದಾರೆ ಓದಿ ಅಂದ್ರೆ? ಹೋಗ ನಿನ್ನ ಯೋಗ್ಯತೆಗೆ. ಏನಂತ ಬರ್ದಿದ್ದಾರೆ? ಬರ್ದಿದ್ದಾರೆ ನನ್ನ ತಲೆ. ಮೊದಲನೇವಳಿಗಿಂತ 3ನೇವಳನ್ನೇ ಅವ್ರ ಮಗ ಮೆಚ್ಕೊಂಡಿದ್ದಾನಂತೆ, ಅಭಿಪ್ರಾಯ ತಿಳಿಸಿ ಅಂತ ಬರ್ದಿದ್ದಾನೆ. ಅದಕ್ಕೆ ನೀವೇನಂತ ಬರೀತೀರಾ? ಇನ್ನೇನು ಬರೀತೀಯ? ಮೊದಲನೇವ್ರಿಬ್ರು ಆಗೋವರೆಗೂ ಕಾದು ಬಿದ್ದಿರು ಅಂತ ಬರೀತೀನಿ. ನಾ ಬರ್ಲೆ ಸರ್? ಹೋಗಪ್ಪ. ಬರ ಇಲ್ಲಿ. ನಿನ್ ನಕ್ಷತ್ರ ಏನಪ್ಪ? ನಂದೆ ಅಶ್ವಿನಿ. ನನ್ನ ಹೆಂಡತಿದು ಭರಣಿ, ಮಗಂದು ಕೃತಿಕ. ಮಕ್ಕಳನ್ನಾಗ ರೇಕೊಳ್ತೀರಾ? ಬಂದಾರ್ನ ಹೋದಾರ್ನ ನಿಮ್ ನಕ್ಷತ್ರ ಏನು ಅಂತ ಕೇಳೋದ್ರಲ್ಲ ಆಯ್ತು. ಮೊದ್ಲು ನಿಮ್ ನಕ್ಷತ್ರ ಏನು ಅಂತ ಕೇಳ್ಕೊಂಡು ಬನ್ನಿ. ಮೆಲ್ಗೆ ಕಣೆ, ಅಷ್ಟಮ ಕಣೆ, ಕಷ್ಟವಾಗುತ್ತೆ ಮೆತ್ಗೆ. ನನಗೆಲ್ಲ ಗೊತ್ತಿದೆ. ಆಗ್ಲೇ ಕೂತ್ಬಿಟ್ಟಿದ್ದೀರಿ? ರಾಜು, ಎಲ್ಲಿ ನಿಮ್ಮ ಆಂಟಿ? ಆಮೇಲೆ ಊಟ ಮಾಡ್ನಿ ಅಂದ್ರು. ಶೋಭಾ, ಹೋಗಮ್ಮ ಕರ್ಕೊಂಡ್ ಆಂಟಿನ. ಆಂಟಿ ಆಂಟಿ, ಊಟಕ್ಕೆ ಬರ್ಬೇಕಂತ ಗಾಡಿ ಕರೀತಾ ಇದ್ದ ನಿನ್ನ. ನೀನ್ ಹೋಗಿ ಊಟ ಮಾಡಮ್ಮ. ತಟ್ಟೆ ಮುಂದೆ ಕೂತ್ಕೊಂಡ್ರೆ ತಾನಾಗೆ ಹಸಿವಾಗುತ್ತೆ. ಬಾ ಸೀತಾ. ಊಟಕ್ಕೆ ತಿಂಡಿಗೆ ಬಲವಂತ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂಗೆ. ನಮ್ ಮನೆಗ್ ಬಂದ ಅತಿಥಿ ಉಪವಾಸ ಇದ್ರೆ ನಮ್ ಗಂಟ್ಲಲ್ಲಿ ಅನ್ನ ಇಳಿಯೋದಿಲ್ಲ. ಇದು ನಮ್ಮ ಮನೆತನದ ಪದ್ಧತಿ. ಮಧ್ಯಾಹ್ನ ಮಾಡಿದ ಊಟನೇ ಇನ್ನೂ ಅರ್ಗಿಲ್ಲ. ಸುಳ್ಳು ಹೇಳೋದಕ್ಕೂ ಅಭ್ಯಾಸ ಇರಬೇಕು. ಆಂಟಿ ಬರ್ತಾರೆ, ನಾವು ಊಟ ಮಾಡಲ್ಲ. ಸೀತಾ, ಈ ಮಗು ನನ್ನ ಸರ್ವಸ್ವ. ಯಾವ ಕಾರಣದಿಂದಲೂ ಇದರ ಮನಸ್ಸು ವಹಿಸಬಾರದು. ನನಗೆ ಬಹಳ ಕಷ್ಟ ಆಗುತ್ತೆ. ಬಾ ಪ್ಲೀಸ್. ಸೀತಾ, ಏನು ಯೋಚನೆ ಮಾಡ್ತಾ ಕೂತ್ಬಿಟ್ಟೆ? ಏನಿಲ್ಲ, ಊಟ ಮಾಡು. ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಚಿಕ್ಕ ಮಕ್ಕಳ ಪಾಠ ಹೇಳ್ಕೊಡೋದಕ್ಕೆ ತಾಯಿ ಹೃದಯ ಇರುವಂತಹ ಹೆಣ್ಣು ಮಕ್ಕಳೇ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರನೇ ಬಂದಿದ್ದ ಎಷ್ಟೋ ಅಪ್ಲಿಕೇಶನ್ಸ್ನೆಲ್ಲ ರಿಜೆಕ್ಟ್ ಮಾಡಿ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದು. ಥ್ಯಾಂಕ್ಸ್. ನಾಳೆಯಿಂದನೇ ಎಷ್ಟೆಷ್ಟು ಮಕ್ಕಳಿಗೆಲ್ಲ ಪಾಠನ ಪ್ರಾರಂಭ ಮಾಡಬಹುದು. ಆಗ್ಬೋದು. ಹಾಗೆ ಈ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗು. ಆ ಮಕ್ಕಳ ಜೊತೆಲಿ ಇಬ್ರು ಕಲೀರಿ. ಏನಂತೀಯ? ತಾಯಿ ಹೃದಯ ಇರುವಂತವ್ರ ಮುಖ ಹೀಗೆಲ್ಲ ಊದ್ಕೊಂಡಿರಬಾರ್ದು, ನಗನಗ್ತಾ ಇರಬೇಕು. For more updates, like, comment, subscribe to our channel.